ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇನ್ನು ಈ ವ್ಲಾಗ್ ಬಂದು ಬುಧವಾರ. ಇನ್ನು ಟೈಮ್ ಬಂದು ಮಧ್ಯಾಹ್ನ ಒಂದು ಕಾಲು ಏನಾಗಿತ್ತು ಟೈಮ್ ನಾನು ವಿಡಿಯೋ ಸ್ಟಾರ್ಟ್ ಮಾಡಬೇಕಾದ್ರೆ. ಇನ್ನು ಬೆಳಗ್ಗೆಯಿಂದ ಸ್ವಲ್ಪ ಜಾಸ್ತಿನೇ ಕೆಲಸ ಇತ್ತು. ಕೆಲಸಗಳೆಲ್ಲ ಮುಗಿಸ್ಕೊಂಡ್ಬಿಟ್ಟು ಇವಾಗ ಮಧ್ಯಾಹ್ನದಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಬಂದು ಬುಧವಾರ. ಇನ್ನು ನನ್ನ ಮಗ ಕೂಡ ಇರಲಿಲ್ಲ. ನಮ್ಮ ಗುಂಡ ಬಂದು ಊರಿಗೆ ಹೋಗಿದ್ದ, ನಮ್ಮ ತಂಗಿಯರ ಊರಿಗೆ. ಮತ್ತು ಬೆಳಗ್ಗೆ ನಮ್ಮ ಧನು ಬಂದುಬಿಟ್ಟು ಕರ್ಕೊಂಡು ಹೋಗಿದ್ದ. ನನ್ನನ್ನು ಕರ್ಕೊಂಡು ಹೋಗೋಣ ಅಂತ ಬಂದಿದ್ದ. ಹಬ್ಬ ಇದೆ ಅಂತ ಹೇಳ್ದಲ್ವಾ, ಹಳ್ಳಿ ಕಡೆ ಈಗೆಲ್ಲ ನಮ್ಮ ಸೈಡು ಮಾರಮ್ಮನ ಹಬ್ಬ ಸ್ಟಾರ್ಟ್ ಆಗಿಬಿಟ್ಟಿದೆ. ಅದಕ್ಕೋಸ್ಕರ ಬೆಳಗ್ಗೆ ಕರ್ಕೊಂಡು ಹೋಗೋಣ ಅಂತ ಬಂದ. ನನಗೆ ಹೋಗೋದಕ್ಕೆ ಆಗಲಿಲ್ಲ. ಅದಕ್ಕೋಸ್ಕರ ಫಸ್ಟ್ ಗುಂಡನ್ನು ಕರ್ಕೊಂಡು ಹೋಗು, ಆಮೇಲೆ ಮಧ್ಯಾಹ್ನ ಇಲ್ಲ ಸಾಯಂಕಾಲ ಹಂಗೆ ಬರ್ತೀನಿ ಅಂತ ಹೇಳಿಬಿಟ್ಟು ಇನ್ನು ನಾನು ಹೋಗೋಕ್ಕಾಗಲಿಲ್ಲ. ಇನ್ನು ಕೆಲಸಗಳೆಲ್ಲ ಮುಗಿಸ್ಕೊಂಬಿಟ್ಟು ಒಂದು ಸ್ವಲ್ಪ ಬಟ್ಟೆ ಇತ್ತು, ಸ್ವಲ್ಪ ಹಳೆ ಬಟ್ಟೆ ಇತ್ತು. ಅಂದರೆ ಅಷ್ಟೊಂದು ಹಳೆ ಬಟ್ಟೆ ಆಗಿರಲಿಲ್ಲ. ನಮ್ಮ ಗುಂಡನಿಗೆ ಸ್ವಲ್ಪ ಬಟ್ಟೆ ಆಗ್ತಾ ಇರಲಿಲ್ಲ. ಸ್ವಲ್ಪ ಒಳ್ಳೊಳ್ಳೆ ಬಟ್ಟೆನೇ ಇದ್ದವು. ಇನ್ನು ನಮ್ಮ ಅಕ್ಕನ ಮಗಳು ಬಂದಿದ್ಲು. ಅಕ್ಕನ ಮಗಳು ಬಂದರೆ ಫೋನ್ ಮಾಡಿದ್ಲು. ಅದಕ್ಕೋಸ್ಕರ ಇನ್ನು ಎಲ್ಲ ಕೂಡ ನಾನು ಹಂಗೆ ಎತ್ತಿಟ್ಟಿದ್ದೆ, ಸ್ವಲ್ಪ ಹೊಸ ಬಟ್ಟೆ ಕೂಡ. ಅದಕ್ಕೆ ಹೋಗ್ಬಿಟ್ಟು ಹಂಗೆ ಕೊಟ್ಬಿಟ್ಟು ನೋಡ್ಕೊಂಡು ಮಾತಾಡ್ಸ್ಕೊಂಬರೋಣ ಅಂತ ಹೇಳಿಬಿಟ್ಟು ಇನ್ನು ನಮ್ಮ ಗುಂಡನಿಗೆ ಯಾವ್ಯಾವ ಬಟ್ಟೆ ಆಗ್ತಾ ಇರಲಿಲ್ಲ ಅದೆಲ್ಲ ಕೂಡ ಸ್ವಲ್ಪ ನೀಟಾಗಿ ಸೆಟ್ ಮಾಡಿಬಿಟ್ಟು ತೊಗೊಂಡು ಹೋಗ್ತಾಯಿದ್ದೀನಿ. ನನ್ನ ಕೂಡ ಒಂದು ಸ್ವಲ್ಪ ಡ್ರೆಸ್ ಅವೆಲ್ಲ ಇದ್ದವು, ಚೆನ್ನಾಗೇ ಇದ್ದವು. ಇದ್ದರೂ ಕೂಡ ಕೊಟ್ಬಿಡೋಣ ಹಾಕ್ಕೊಳ್ಳಿ ಅಂತ ಹೇಳಿಬಿಟ್ಟು ಇನ್ನು ಎಲ್ಲ ಕೂಡ ಜೋಡಿಸ್ಕೊತಾ ಇದ್ದೀನಿ. ಈಗ ಮಕ್ಕಳೇನೆಂದರೆ ಬೆಳೀತಾ ನಾವು ಮುಂಚೆ ಅಂತೂ ತುಂಬ ಬಟ್ಟೆ ತೊಗೊಂಡು ಇಟ್ಕೊಂಡ್ಬಿಡ್ತೀವಿ. ಮುಂಚೆನೇ ಅವು ಹಾಕೋದೇ ಇಲ್ಲ. ಬಿಡು, ಇನ್ನೊಂದು ಸ್ವಲ್ಪ ದಿನ ಹೋದ್ಮೇಲೆ ಹಾಕೋಣ, ಹಬ್ಬಕ್ಕೆ ಹಾಕೋಣ, ಅವಾಗ ಹಾಕೋಣ, ಇವಾಗ ಹಾಕೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಇದ್ಬಿಡ್ತೀವಿ. ಅವು ಬರ್ತಾ ಆಗೋದೇ ಇಲ್ಲ. ಸುಮ್ಮನೆ ವೇಸ್ಟ್ ಆಗುತ್ತೆ ಅಷ್ಟು ಬಟ್ಟೆ, ಹೊಸ ಬಟ್ಟೆ ಕೂಡ ಒಂಥರ ಬೇಜಾರಾಗ್ತಾ ಇರುತ್ತೆ. ತೊಗೊತೀವಿ, ಹಾಕೋದೇ ಇಲ್ಲ, ಸುಮ್ಮನೆ ಎಲ್ಲ ವೇಸ್ಟ್ ಆಗಿಬಿಡುತ್ತೆ ಅನ್ನೋ ಅಷ್ಟಿದು. ಇತ್ತೀಸ್ಕಂತೂ ತುಂಬ ನಾನು ಅವಾಯ್ಡ್ ಮಾಡ್ತಾಯಿದ್ದೀನಿ ಬಟ್ಟೆ ತೊಗೊಳ್ಳೋದು. ಸಖತ್ತು ಬಟ್ಟೆ ತೊಗೊತಾ ಇದ್ದೆ ಮುಂಚೆ. ನನ್ನ ಮಗನಿಗಾಗಲಿ ಇಲ್ಲ ನನಗಾಗಲಿ ಸಖತ್ತು ಬಟ್ಟೆ ತೊಗೊತಾ ಇದ್ದೆ. ಇತ್ತೀಸ್ಕಂತೂ ಒಂದು ವರ್ಷದಿಂದಂತೂ ಫುಲ್ಲು ಕಂಟ್ರೋಲ್ ಮಾಡ್ತಾಯಿದ್ದೀನಿ. ಬಟ್ಟೆ ಅಂತದ್ದು ನಾನು ತೊಗೊತಾ ಇಲ್ಲ ಜಾಸ್ತಿ. ಇವಾಗ ಎಷ್ಟು ಬೇಕು ಅಷ್ಟು ಮಾತ್ರ ಇಟ್ಕೊಂಡು ಇನ್ನು ಮಿಕ್ಕಿರೋದು ಎಲ್ಲ ಕೂಡ ಸ್ವಲ್ಪ ಚೆನ್ನಾಗಿರೋ ಬಟ್ಟೆನೇ ಕೊಟ್ಬಿಡ್ತೀನಿ ಹಾಕ್ಕೊಳ್ಳಿ ಅಂತ ಹೇಳಿಬಿಟ್ಟು. ಎಲ್ಲ ಸ್ವಲ್ಪ ಜಾಸ್ತಿ ಇಟ್ಕೊಳ್ಳೋದಿಲ್ಲ. ಈಗ ಇನ್ನೊಂದು ಪ್ರಾಬ್ಲಮ್ ಏನಂದರೆ ಸ್ವಲ್ಪ ಜಾಗ ಕೂಡ ಆಗೋದಿಲ್ಲ ನನಗೆ ಬಟ್ಟೆ ಇಟ್ಕೊಳ್ಳೋದಕ್ಕೆ ಮನೆಯಲ್ಲಿ. ಅದಕ್ಕೋಸ್ಕರ ತುಂಬ ಅವಾಯ್ಡ್ ಮಾಡ್ತಾಯಿದ್ದೀನಿ ಅಷ್ಟೇ. ಅದಕ್ಕೆ ಇವಾಗ ಯಾವ್ಯಾವ ಬೇಕು ಯಾವ್ಯಾವ ಬೇಡ ಅಂತ ಹೇಳಿಬಿಟ್ಟು ಇನ್ನೆಲ್ಲ ಸ್ವಲ್ಪ ತೆಗ್ದಿಡ್ತಾಯಿದ್ದೀನಿ. ಎಲ್ಲ ಬಟ್ಟೆನೂ ನೀಟಾಗಿ ಇಟ್ಬಿಟ್ಟು ಎಲ್ಲ ಫುಲ್ ಪ್ಯಾಕ್ ಮಾಡಿಟ್ಟಿದ್ದೆ. ಅವ್ನು ಸ್ವಲ್ಪ ತೊಗೊಂಡು ಹೋಗೋಣ ಅಂತೇಳ್ಬಿಟ್ಟು ಫಸ್ಟ್ ಪ್ಯಾಕ್ ಮಾಡ್ತಾಯಿದ್ದೀನಿ. ಇನ್ನು ಹೋಗೋಕ್ಕೆ ಇಷ್ಟ ಇರಲಿಲ್ಲ ನನಗೆ ನಿಜವಾಗ್ಲೂ ಹೇಳ್ಬೇಕಂದ್ರೆ. ಇನ್ನು ನನ್ನ ತಂಗಿ, ನಮ್ಮ ಚಿಕ್ಕಮ್ಮವರೆಲ್ಲ ಕೂಡ ಫೋರ್ಸ್ ಮಾಡಿ ಕರ್ತಾಯಿದ್ರು, ಬಂದುಬಿಟ್ಟು ಒಂದು ಟೈಮ್ ಊಟ ಮಾಡ್ಕೊಂಡು ಹೋಗುವಂತೆ ಅಂತ ಹೇಳಿ. ಇಲ್ಲಿ ಮನೆ ಬಿಟ್ಟು ಹೋಗೋದಕ್ಕೂ ಆಗೋದಿಲ್ಲ. ಇಲ್ಲೆಲ್ಲ ಮತ್ತು ಬೀರುವ ಮತ್ತು ಟಿ ವಿ ಎಲ್ಲ ಕೂಡ ಚಪ್ಪರದ ಕೆಳಗೆ ಇಟ್ಬಿಟ್ಟಿದ್ವಿ. ಡೈರೆಕ್ಟ್ ರೋಡ್ ಸೈಡ್ ಬೇರೆ, ಹೇಳೋದಕ್ಕಾಗೋದಿಲ್ಲ. ಒಂದೇ ಟೈಮು ನಮ್ಮ ಮನೇಲಿ ಏನಿದ್ರು ಇಲ್ದಿದ್ರು ಕೂಡ ನಮ್ಮ ಹುಷಾರಲ್ಲಿ ನಾವು ಇರಬೇಕು. ಅದಕ್ಕೋಸ್ಕರ ನನಗೆ ಹೋಗೋದಕ್ಕೆ ಹಿಂದೆ ಮುಂದೆ ನೋಡ್ತಾಯಿದ್ದೆ, ಯೋಚನೆ ಮಾಡ್ತಾಯಿದ್ದೆ. ಅಟ್ಲೀಸ್ಟ್ ನಮ್ಮ ಚಿಕ್ಕಪ್ಪನಾದರೂ ಇದ್ದರೆ ಬೇಗ ಹೋಗ್ಬಿಟ್ಟು ಇನ್ನು ಊಟ ಮಾಡಿಕೊಂಡು ಬಂದುಬಿಡೋಣ ಅನ್ನೋಷ್ಟಿತ್ತು. ಚಿಕ್ಕಪ್ಪ ಕೂಡ ಇರಲಿಲ್ಲ ಮನೆ ಹತ್ರ, ಅವರು ಕೂಡ ಎಲ್ಲೋ ಬೇರೆ ಕಡೆ ಹೋಗಿದ್ರು. ಅದಕ್ಕೆ ಅಟ್ಲೀಸ್ಟ್ ಅವ್ರು ಬರೋವರೆಗಾದರೂ ಇದ್ಬಿಟ್ಟು ಸಾಯಂಕಾಲ ಹಂಗೆ ಹೋಗೋಣ ಅಂತ ಹೇಳಿ ಇನ್ನು ಏನೇನು ಕೆಲಸ ಇದೆ ಎಲ್ಲ ಮುಗಿಸ್ಕೊತಾ ಇದ್ದೀನಿ. ಇನ್ನು ನಮ್ಮ ಗುಂಡ ಮಂಗಳವಾರ ಹೋಗಿದ್ದಲ್ಲ, ಮಂಗಳವಾರದಿಂದನೇ ಹಬ್ಬ ಸ್ಟಾರ್ಟ್ ಆಗಿತ್ತು. ಮಂಗಳವಾರ ಹೋಗ್ಬಿಟ್ಟು ಅವ್ನು ಮಧ್ಯಾಹ್ನ 1 ಗಂಟೆ ಅಷ್ಟೊತ್ತಿಗೆ ವಾಪಸ್ ಬಂದುಬಿಟ್ಟಿದ್ದ, ಅಮ್ಮ ಬೇಕು ಅಂತೇಳ್ಬಿಟ್ಟು. ಇವತ್ತು ಎಷ್ಟೊತ್ತಾದರೂ ಕೂಡ ಅವನು ನನಗೆ ಅಂದರೆ ಅಮ್ಮ ಬೇಕು ಅಂತ ಕೇಳು ಇಲ್ಲ, ಏನೂ ಇಲ್ಲ. ಅವನು ಅಲ್ಲೇ ಆರಾಮಾಗಿ ಆಟಾಡಿಕೊಂಡು ಚೆನ್ನಾಗಿದ್ದ. ಅದಕ್ಕೆ ನನ್ನ ಮನಸ್ಸು ಯಾಕೋ ತಡೀಲಿಲ್ಲ. ಯಾಕಪ್ಪ ಅವನು ಎಷ್ಟೊತ್ತಿಗೆ ನೋಡೋಣ, ಅವನು ಎಷ್ಟೊತ್ತಿಗೆ ಮಾತಾಡ್ಸೋಣ ಅನ್ನೋಷ್ಟು ನನಗೆ ಒಂಥರ ಮನಸ್ಸೇ ತಳಮಳ ಅನ್ನಿಸ್ತಾ ಇತ್ತು. ಹೋಗ್ಬಿಟ್ಟು ಬೇಗ ನೋಡ್ಕೊಂಡು ಕರ್ಕೊಬಂದುಬಿಡೋಣ ಅಂತ ಹೇಳ್ಬಿಟ್ಟು ಇನ್ನು ಫೈನಲಿ ಸಾಯಂಕಾಲ ಆಗಿತ್ತು. ಇನ್ನು ಒಂದು 4:15 4:45 ಆಗಿತ್ತು ಟೈಮು. ಇನ್ನು ಅವಾಗ ಹೊರಟ್ವಿ. ಇನ್ನು ನಾನು ರೆಡಿಯಾಗಿ ಇನ್ನು ನಮ್ಮ ಅಕ್ಕರ ಮನೆ ಹತ್ರ ಬಂದೆ. ನಮ್ಮ ಬುಜ್ಜಮ್ಮನ ಕೂಡ ಕರ್ಕೊಂಡು ಹೋಗೋಣ ಅಂತ ಹೇಳಿ. ನಮ್ಮ ಬುಜ್ಜಿ ಅಷ್ಟೇ, ನಾನು ಬರೋದಿಲ್ಲ ಅಂತೇಳ್ಬಿಟ್ಟು ಫುಲ್ಲು ಮಂಡಿಗೆ ಹಾಕ್ಬಿಟ್ಟಿದ್ಲು ಅವಳಂತೂ. ಇಲ್ಲ ಅಕ್ಕ ನಾನು ಬರೋದಿಲ್ಲ ಅಂತೇಳ್ಬಿಟ್ಟು ಇನ್ನು ನನ್ನ ತಮ್ಮ ನಾನು ಸ್ವಲ್ಪ ಫೋರ್ಸ್ ಮಾಡಿ ಹೋಗಿ ಬರೋಣ ಬಾ, ಅಷ್ಟು ಸತಿ ಫೋನ್ ಮಾಡಿದ್ದಾರೆ, ಅಷ್ಟು ಸತಿ ಕರೆದಿದ್ದಾರೆ, ಹೋಗ್ಬಿಟ್ಟು ಮುಖ ತೋರಿಸ್ಕೊಂಡು ಊಟ ಮಾಡ್ಕೊ ಬಂದುಬಿಡೋಣ ಅಂತ ಹೇಳಿ ಇನ್ನು ನಾನು ನನ್ನ ತಮ್ಮ ಫೋರ್ಸ್ ಮಾಡಿಕೊಂಡು ಇನ್ನು ಸುಮ್ಮನೆ ವೇಟ್ ಮಾಡ್ತಾಯಿದ್ವಿ. ಇನ್ನು ನಮ್ಮ ಅಕ್ಕ ಕೂಡ ಕೆಲಸದಿಂದ ಬಂದಿದ್ದರು, ಸಂಜೆ ಕೂಡ ಆಗಿತ್ತಲ್ಲ, ಅದಕ್ಕೆ ಬೇಗ ತಲೆ ಬಾಚ್ತೀನಿ ಅಂತ ಹೇಳಿಬಿಟ್ಟು ಇನ್ನು ಜಡೆ ಆಗ್ತಾಯಿದ್ದಾಳೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅವಳ ಹೇರ್ಸು. ಮುಂಚೆಂತೂ ತುಂಬ ಚೆನ್ನಾಗಿತ್ತು. ಇವಾಗ ಹಾಸ್ಟೆಲಲ್ಲಿದ್ದಾಳಲ್ವ, ನೀರೆಲ್ಲ ಚೇಂಜ್ ಆಗಿಬಿಟ್ಟು ಫುಲ್ಲು ಉದುರು ಹೋಗಿಬಿಟ್ಟಿದೆ. ಇನ್ನು ಬಂದ ತಕ್ಷಣ ಇವ್ರು ನೋಡಬೇಕು ಹಬ್ಬ ಇಲ್ಲಿ. ಮಂಗಳವಾರ ಬುಧವಾರ ಫುಲ್ ಹಬ್ಬ. ಏನು ಗೊತ್ತಾ, ಮಾರಮ್ಮನ ಹಬ್ಬ ಅಂದರೆ ಗೊತ್ತಲ್ಲ ಫ್ರೆಂಡ್ಸು, ಹಳ್ಳಿ ಕಡೆ ಯಾವ ಥರ ಇರುತ್ತೆ ಅಂತೇಳ್ಬಿಟ್ಟು
ಫುಲ್ಲು ನೆಂಟರು ಬರ್ತಾ ಇರ್ತಾರೆ. ಅವ್ರಿಗೆ ಅಡುಗೆ ಮಾಡೋದು, ಊಟಕ್ಕೆ ಬಡಿಸೋದು, ಅವೆಲ್ಲ ತೊಳೆಯೋದು ಬಳಿಯೋದು ಬರೀ ಅದೇ ಕೆಲಸ ಇರುತ್ತೆ. ಇನ್ನು ಸಂಜೆ ಟೈಮ್ ಕೂಡ ಆಗಿತ್ತಲ್ವ, ಇನ್ನು ಫಸ್ಟು ನಮ್ಮ ತಂಗಿ ಬಟ್ಟೆಯನ್ನು ಒಗಿತಾ ಇದ್ದಾಳೆ. ನಮ್ಮಿಬ್ಬರು ಚಿಕ್ಕಮ್ಮರು ಕೂಡ ಇಲ್ಲೇ ಇದ್ರಲ್ಲ. ಇನ್ನು ನನ್ನ ಮಗಂತೂ ಎಷ್ಟು ಮಾತಾಡಿಸಿದ್ರು ಕೂಡ ಬರಲೇ ಇಲ್ಲ ಅವನು. ನಾನು ಬರಲ್ಲ ಆಟ ಆಡ್ತಿದ್ದೆ ಅಂತೇಳ್ಬಿಟ್ಟು ಆ ಕಡೆ ಚಿಕ್ಕ ಮಕ್ಕಳಿದ್ದಾರೆ, ಅವ್ರ ಜೊತೆಗೆ ಆಟ ಆಡ್ಕೊಂಡು ಆರಾಮಾಗಿದ್ದ. ಇನ್ನು ನಾನು ಬಂದ ತಕ್ಷಣ ಇನ್ನು ನಮ್ಮ ರೋಜರ್ ಬಟ್ಟೆ ಎಲ್ಲ ಒಗ್ಯಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ರು. ಇನ್ನು ಈ ಕಡೆ ಬಂದು ಇವರು ಈಗ ಕಟ್ಟಿಸ್ತಾ ಇದ್ದಾರೆ, ಮನೆ ಕಟ್ಟಿಸ್ತಾ ಇದ್ದಾರೆ. ಅಂದರೆ ಫಸ್ಟ್ಗೆ ಮನೆ ಇತ್ತು, ಈ ಕಡೆ ಮುಂದೆ ಸ್ವಲ್ಪ ಜಾಗ ಇತ್ತು, ಅದು ಅಡುಗೆ ರೂಮ್ಗೆ ಮತ್ತು ಮುಂದಕ್ಕೆ ಬಾತ್ರೂಮು ಬಚ್ಚಲ್ ರೂಮ್ ಕಟ್ಸೋದಕ್ಕೆ ಸ್ವಲ್ಪ ಜಾಗ ಬಿಟ್ಕೊಂಡಿದ್ರು. ಅದು ಇವಾಗ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ. ಇದು ಹಬ್ಬದಷ್ಟೊತ್ತಿಗೆ ಮುಗಿಸ್ಬೇಕಂತ ಅಂದ್ಕೊಂಡಿದ್ರು, ಬಟ್ ಆಗಲಿಲ್ಲ ಇದು. ಇನ್ನು ಅದಕ್ಕೋಸ್ಕರ ಇವಾಗ ಇದರಲ್ಲೇ ಮಾಡ್ತಾ ಇದ್ದಾರೆ ಹಬ್ಬನ. ಪರವಾಗಿಲ್ಲ, ಹೊರಗಡೆನೇ ಸ್ವಲ್ಪ ಒಲೆ ಎಲ್ಲ ಇಟ್ಕೊಂಡ್ಬಿಟ್ಟು ಅಡುಗೆ ಮಾಡೋದಕ್ಕೆ ಚೆನ್ನಾಗಿತ್ತು. ಇಷ್ಟು ದೊಡ್ಡ ಹಬ್ಬದಲ್ಲಿ ಇಷ್ಟಿಷ್ಟು ಅಡುಗೆ ಮಾಡಬೇಕಂದ್ರೆ ನಿಜವಾಗ್ಲೂ ಗ್ಯಾಸ್ ಅಂತೂ ಆಗೋದಿಲ್ಲ. ಇನ್ನು ಈ ಥರ ಒಲೆ ಹಾಕ್ಕೊಂಡ್ಬಿಟ್ಟು ಅಡುಗೆ ಮಾಡಿದ್ರೆ ಬೇಗನೆ ಅಡುಗೆ ಆಗುತ್ತೆ, ಮತ್ತು ಬಂದವ್ರಿಗೆಲ್ಲ ಬೇಗ ಬೇಗ ಇಟ್ಟು ಕಳಿಸ್ಬೋದು. ನಾವು ಸ್ಟವಲ್ಲಿ ಮಾಡ್ತೀವಿ ಅಂತನ್ನೋದು ಸ್ವಲ್ಪ ರಿಸ್ಕ್ ಆಗುತ್ತೆ ಅದು. ಅದಕ್ಕೋಸ್ಕರ ಇನ್ನು ಚಿಕ್ಕಮ್ಮರೆಲ್ಲ ಬಂದುಬಿಟ್ಟು ಇಲ್ಲೇ ಒಲೆ ಎಲ್ಲ ಹಾಕ್ಬಿಟ್ಟು ಇನ್ನು ಅಡುಗೆ ಕೆಲಸ ಎಲ್ಲ ಸ್ಟಾರ್ಟ್ ಮಾಡಿದ್ರು. ಇನ್ನು ಹಂಗಿಂಗು ಮಾಡಿ ನನ್ನ ಮಗ ಬಂದ, ಎಷ್ಟು ಊಟನೇ ಮಾಡಿಲ್ಲಂತೆ ಬೆಳಗ್ಗೆಯಿಂದ, ಸುಮ್ಮನೆ ಅದು ಇದು ತಿನ್ಕೊಂಡು ಆರಾಮಾಗಿ ಇದ್ಬಿಟ್ಟಿದ್ದಾನೆ. ಅದಕ್ಕೆ ಕೇಳ್ತಾ ಇದ್ದೀನಿ, ಊಟನೇ ಮಾಡಿಲ್ಲ ಅಂತ ಹೇಳ್ತಾ ಇದ್ದ. ಮುಖ ಎಲ್ಲ ಫುಲ್ಲು ಸಣ್ಣಕ್ಕಾಗ್ಬಿಟ್ಟಿದೆ ಅವನದು, ಬರೀ ಆಟಾಡ್ಕೊಂಡೇ ಇದ್ದ. ಅದಕ್ಕೋಸ್ಕರ ಇಲ್ಲಿ ನೋಡ್ತಾ ಇರ್ಬೋದು. ಇನ್ನು ಎಲ್ರಿಗೂ ಗೊತ್ತಿರುತ್ತೆ ಮಾರಮ್ಮನ ಹಬ್ಬ ಅಂತಂದರೆ ಇನ್ನು ಬೇಟೆ ಕಡಿದ್ಬಿಟ್ಟು ಈ ಥರ ಎಲ್ಲ ಸ್ವಲ್ಪ ಮಟನ್ ಮಿಕ್ಕಿರುತ್ತಲ್ಲ, ಅದನ್ನು ಈ ಥರ ಹಾಕಿರ್ತಾರೆ ಹಗ್ಗ ಕಟ್ಬಿಟ್ಟು. ಇನ್ನು ಚೆನ್ನಾಗಿ ಬಿಸಿಲು ಬಂದರೆ ಸ್ವಲ್ಪ ಒಣಗಿಸ್ಕೊಂಡು ಇಟ್ಕೊಂಡಿರ್ತಾರೆ, ಮತ್ತು ನೆಕ್ಸ್ಟ್ ಡೇ ಸಾಂಬಾರಾದರೂ ಮಾಡೋದಕ್ಕಾಗುತ್ತೆ ಅಂತ ಹೇಳಿ. ಇನ್ನು ಇಲ್ಲಿ ನಮ್ಮ ಚಿಕ್ಕಮ್ಮರಿಗಂತೂ ನಿಜವಾಗ್ಲೂ ಕೆಲಸ ಮಾಡಿ ಮಾಡಿ ಫುಲ್ಲು ಸುಸ್ತಾಗ್ಬಿಟ್ಟಿದ್ರು. ಅವರಿಗೆ ಸರಿಯಾಗಿ ಊಟ ಮಾಡೋದಕ್ಕೆ ಆಗ್ತಾಯಿಲ್ಲ. ಅಟ್ಲೀಸ್ಟು ಮುದ್ದೆ ಗೊಜ್ಜಾದರೂ ಮಾಡ್ಕೊಳೋಣ ಅಂತ ಹೇಳಿಬಿಟ್ಟು ಕೊನೆಗೆ ಗೊಜ್ಜು ಮಾಡಿಕೊಂಡು ಮಾತಾಡ್ಕೊಂಡು ಕೂತ್ಕೊಂಡಿದ್ದಾರೆ. ನಮ್ಮ ಸುಶೀಲಮ್ಮ ಚಿಕ್ಕಮ್ಮ ಬಂದುಬಿಟ್ಟು ಸ್ವಲ್ಪ ಖಾರ ಜಾಸ್ತಿ ಆಗಿಬಿಟ್ಟಿದ್ದಾರೆ. ನಮ್ಮ ಚಿಕ್ಕಮ್ಮ ಇನ್ನೊಮ್ಮೆ ರತ್ನಮ್ಮ ಚಿಕ್ಕಮ್ಮ ಅಂತ ಅವರು, ಆ ರತ್ನಮ್ಮ ಚಿಕ್ಕಮ್ಮನಿಗೆ ಬಂದುಬಿಟ್ಟು ಖಾರ ಅಂದರೆ ಆಗೋದಿಲ್ಲ. ಅದಕ್ಕೆ ಸುಮ್ಮನೆ ತಲೆ ಮೇಲೆ ಕೈ ಇಟ್ಕೊಂಡು ಸುಮ್ಮನೆ ಕುತ್ಕೊಂಡ್ಬಿಟ್ರು, ಪಾಪ ಖಾರ ಜಾಸ್ತಿ ಆಗಿದೆ ಅಂತ ಹೇಳ್ಬಿಟ್ಟು. ಇನ್ನು ನಾನು ಅಷ್ಟೇ ಸ್ವಲ್ಪ ಪೂರಿ ಅನ್ನ ಸಾಂಬಾರು ಸ್ವಲ್ಪ ಊಟ ಮಾಡ್ಕೊಂಡು ಇನ್ನು ಮನೆಗೆ ವಾಪಸ್ ಬಂದುಬಿಟ್ವಿ. ನೈಟು ನಾವು ಮನೆಗೆ ಬಂದಾಗ ಕರೆಕ್ಟಾಗಿ 8:45 ಇನ್ನೇನು 9 ಗಂಟೆ ಹತ್ತತ್ರ ಆಗಿತ್ತು, ಅವಾಗ ಬಂದ್ವಿ. ಇನ್ನು ನಾನು ನನ್ನ ತಮ್ಮ ಬುಜ್ಜಮ್ಮ ನಮ್ಮ ಗುಂಡ ಬಂದ್ವಿ. ಇನ್ನು ಇದು ಬಂದು ಗುರುವಾರ. ಇನ್ನು ಬೆಳಗ್ಗೆ ಎದ್ದಿದ್ದೀನಿ, ಎದ್ಬಿಟ್ಟು ನೋಡ್ತಾ ಇದ್ದೀನಿ, ಅವನು ಕೂಡ ನಾನು ಎದ್ದ ತಕ್ಷಣ ಎದ್ದೇಳೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ ಒಂದೊಂದು ಸತಿ. ಅದಕ್ಕೆ ನೋಡೋಣ ಅಂತ ಹೇಳಿ, ಇವತ್ತು ಗುರುವಾರ ಅಲ್ಲ, ಇನ್ನು ತುಂಬ ಕೆಲಸ ಇರುತ್ತೆ ಅಂತ ಹೇಳಿಬಿಟ್ಟು ಚಿಕ್ಕಮ್ಮ ಬರ್ತಾರೆ ಇವತ್ತು ಊರಿಂದ. ಅದಕ್ಕೆ ಸ್ವಲ್ಪ ಮನೆಯಲ್ಲೇ ಕ್ಲೀನ್ ಮಾಡೋಣ ಅಂತ ಹೇಳಿಬಿಟ್ಟು ಇನ್ನು ಟೀ ಮಾಡ್ತಾಯಿದ್ದೀನಿ. ಹಾಲು ಪೌಡ್ರಂತೂ ಫುಲ್ಲು ಖಾಲಿ ಆಗಿಬಿಟ್ಟಿದೆ, ಅದಕ್ಕೆ ಹಾಲು ತರಿಸಿದೆ. ಹಾಲು ತರಿಸ್ಬಿಟ್ಟು ಸ್ವಲ್ಪ ಟೀಗಿಟ್ಟಿದ್ದೀನಿ. ಇನ್ನು ಚಿಕ್ಕಪ್ಪ ನನ್ನ ತಮ್ಮವರೆಲ್ಲ ಇದ್ರಲ್ಲ, ಅದಕ್ಕೋಸ್ಕರ ಇನ್ನು ನಾವೇ ಇದ್ವಿ, ಅದಕ್ಕೆ ಒಂದು ಸ್ವಲ್ಪನೇ ಟೀ ಮಾಡ್ತಾಯಿದ್ದೀನಿ. ಇನ್ನು ಚಿಕ್ಕಮ್ಮ ಹೋದಾಗೆಲ್ಲ ಮನೆ ಕ್ಲೀನ್ ಮಾಡೋಗಿದ್ದೆ, ಮತ್ತು ಕ್ಲೀನ್ ಮಾಡಿರಲಿಲ್ಲ. ಅದಕ್ಕೆ ನೋಡ್ತಾಯಿದ್ದೀನಿ ಸ್ವಲ್ಪ ಏನೇನು ಪಾತ್ರೆ ಏನಾದರೂ ಇತ್ತೋ ಏನಂತೇಳ್ಬಿಟ್ಟು ಇದೆಲ್ಲ ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ಹೇಳಿ ಸ್ವಲ್ಪ ಚಿಕ್ಕಮ್ಮರ ಮನೆ ಫಸ್ಟೆಲ್ಲ ನೀಟಾಗಿ ಕ್ಲೀನ್ ಮಾಡ್ತಾಯಿದ್ದೀನಿ. 2 ದಿನ ಆಗಿತ್ತು ಚಿಕ್ಕಮ್ಮ ಇರಲಿಲ್ಲ. ಇನ್ನು ನಾನು ಕೂಡ ಒಂದು ಸಾಯಂಕಾಲ ಹೋಗ್ಬಿಟ್ಟು ನೈಟ್ ಬಂದಿದ್ನಲ್ಲ, ಸ್ವಲ್ಪ ಕೆಲಸ ಜಾಸ್ತಿ ಇತ್ತು. ಅದಕ್ಕೆ ಮತ್ತು ಬೆಕ್ಕುಗಳು ಬೇರೆ ಇದ್ದಾವಲ್ಲ ಫ್ರೆಂಡ್ಸ್, ಬೆಕ್ಕುಗಳಿದ್ರಂತೂ ನಮಗೆ ಕೆಲಸ ಇಟ್ಟೇ ಇರ್ತವೆ, ಹೇಳೋದಕ್ಕಾಗೋದಿಲ್ಲ. ಅದಕ್ಕೆ ಯಾವಾಗಲೂ ಕ್ಲೀನಾಗಿ ಇಟ್ಕೊತೀನಿ, ಚಿಕ್ಕಮ್ಮ ಇರಲಿ ಇಲ್ಲದೆ ಇರಲಿ ನನ್ನ ಕೆಲಸ ನಾನು ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಆದರೂ ಕೂಡ ಬರ್ತಾರೆ ಇವತ್ತು ಅನ್ನುವಾಗ ನಾನು ಸ್ವಲ್ಪ ಎಲ್ಲ ನೀಟಾಗಿ ಎತ್ತಿಟ್ಬಿಟ್ಟು ನೀಟಾಗಿ ಕಸ ಗುಡಿಸ್ಬಿಟ್ಟು ಮತ್ತು ಸ್ವಲ್ಪ ನೆಲಾದರೂ ಒರೆಸ್ಬಿಡೋಣ ಅಂತ ಹೇಳಿ ಫಸ್ಟ್ ಕೆಲಸ ಸ್ಟಾರ್ಟ್ ಮಾಡಿದೆ. ಸ್ವಲ್ಪ ಟೀ ಕುಡಿದ್ಬಿಟ್ಟು ಇನ್ನು ನಮ್ಮ ಚಿಕ್ಕಮ್ಮ ಇಲ್ಲಿಗೆ ಬರ್ತಾರೆ, ಮತ್ತು ಇನ್ನೊಬ್ಬ ಚಿಕ್ಕಮ್ಮ ರತ್ನಮ್ಮ ಚಿಕ್ಕಮ್ಮನೆಲ್ಲ ಅವರು ಊರಿಗೆ ಹೋಗ್ತಾ ಇದ್ದಾರೆ ಇವತ್ತು. ಇನ್ನು ನಮ್ಮ ಅಕ್ಕನ ಮಗಳು ಕೂಡ ಬಂದಿದ್ಲು, ಮಲ್ಲೇಶ್ವರಿ ಅಂತ ಹೇಳಿಬಿಟ್ಟು, ಅವಳು ಕೂಡ ಹೋಗ್ತಿದ್ದಾಳೆ. ಅದಕ್ಕೆ ಇನ್ನು ಬರ್ತಾರೆ ಅಂತ ಹೇಳಿ ಸ್ವಲ್ಪ ನೀರು ಕೂಡ ಬಿಟ್ಟಿರಲಿಲ್ಲ ಒಂದಿನ ಫುಲ್ ಡೇ, ಅದಕ್ಕೆ ಇವತ್ತು ನೀರು ಕೂಡ ಬಿಡ್ತೀವಿ ಅಂತ ಹೇಳಿದರು. ಇನ್ನು ಕುಡಿಯೋ ನೀರು ಅದೆಲ್ಲ ಬಿಡೋಷ್ಟೊತ್ತಿಗೆ ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇನ್ನು ಮಾಡ್ತಾಯಿದ್ದೀವಿ. ಎಷ್ಟು ಕ್ಲೀನ್ ಮಾಡಿದ್ರೂ ಕೂಡ ನಿಜವಾಗ್ಲೂ ಭಾಳ ಒಂದೊಂದು ಸತಿ ಬೇಜಾರಾಗಿಬಿಡುತ್ತೆ, ಕೆಲಸ ಮಾಡೋದಕ್ಕೆ ಆಗೋದಿಲ್ಲ. ಇಷ್ಟು ಕೆಲಸ ಯಾರು ಮಾಡ್ತಾರೆ ಬಿಡತ್ತಾ ಇದ್ರೇಲಿ ಅಂತ ಅನಿಸ್ಬಿಡುತ್ತೆ. ಏನಾದರೂ ಮಾಡಲಿ ಹುಡ್ಕೊಂಡು ಮಾಡಿದ್ರೂ ಕೂಡ ಕೆಲಸ ಸಿಗ್ತಾ ಇರುತ್ತೆ ನನಗಂತೂ. ಯಾಕೆಂದರೆ ಇದು ಡೈರೆಕ್ಟಾಗಿ ಬರ್ತಾ ಇರ್ತಾರೆ, ಟಿ ವಿ ಇದೆ ಅಲ್ವಾ, ಟಿ ವಿ ನೋಡೋದಕ್ಕೆ ಕೂತ್ಕೊಳ್ಳೋದು, ಇನ್ನು ಮಲ್ಕೊಳ್ಳೋದು, ಆ ಚಾಪೆ ಆ ಕಡೆ ಹಾಕೋದು, ಆ ಬೆಡ್ಶೀಟ್ ಈ ಕಡೆ ಹಾಕೋದು, ಇದೆಲ್ಲ ಸ್ವಲ್ಪ ಇದಾಗಿ ಆಗ್ತಾ ಇರುತ್ತೆ. ಒಂದು ದಿನಕ್ಕಂತೂ ಎಷ್ಟು ಸತಿ ಮಡಚಿಟ್ರು ಕೂಡ, ಎಷ್ಟು ನೀಟಾಗಿ ಇಟ್ಕೋಬೇಕಂದ್ರೂ ಕೂಡ ಅದು ನೀಟಾಗಿ ಇಟ್ಕೊಂಡಿದ್ದೀವಿ ಅಂತಲೇ ಅನಿಸೋದಿಲ್ಲ, ಅಷ್ಟು ಇದರಲ್ಲಿ ಕಾಣಿಸ್ತಾ ಇರುತ್ತೆ. ಒಂಥರ ಬೇಜಾರಾಗ್ಬಿಡುತ್ತೆ, ಈ ಕೆಲಸನೇ ಮಾಡೋದು ಬೇಡ ಬಿಡು, ಎಲ್ಲಾದರೂ ಇದ್ಬಿಡಲಿ ಅನಿಸ್ಬಿಡುತ್ತೆ. ಇನ್ನೊಂದು ವಿಷಯ ಅಂದರೆ ಇನ್ನು ರೋಡ್ ಸೈಡ್ ಬೇರೆ ಇನ್ನು ಓಡಾಡ್ತಾ ಇರ್ತಾರೆ ಜನ, ಯಾರೇ ಹೋಗಲಿ ಯಾರೇ ಬರಲಿ ಕಣ್ಣಂತೂ ಒಂದೊಂದು ಸತಿ ಈ ಕಡೆ ಮನೆ ಕಡೆ ಬೀಳ್ತಾನೆ ಇರುತ್ತೆ.
ಯಾಕೆಂದರೆ ರೋಡ್ ಸೈಡ್ ಮನೆ ಆಗೋಗಿರೋದ್ರಿಂದ. ಇನ್ನು ಟಿ ವಿ ಬೇರೆ ಇದೆ ಅಲ್ವಾ, ಇನ್ನು ಟಿ ವಿ ಸೌಂಡ್ ಬಂದ ತಕ್ಷಣವೇ ನೋಡ್ಕೊಂಡು ಹಿಂಗೆ ಹೋಗ್ತಾ ಇರ್ತಾರೆ. ಆವಾಗ ಏನಾದರೂ ಅಂದ್ಕೊಂಡ್ಬಿಡ್ತಾರೇನೋ, ನೋಡಿ ಆ ಥರ ಇಟ್ಕೊಂಡಿದ್ದಾರೇನೋ ಅನ್ನೋಷ್ಟು ಒಂದು ಇದಾಗ್ಬಿಡುತ್ತೆ. ಇನ್ನು ಅದಕ್ಕೋಸ್ಕರ ಎದ್ದಿದ್ದಾಗಲಿ ಅಂತೇಳ್ಬಿಟ್ಟು ದಿನ ಇದೆ ಮಾಡೋ ಕೆಲಸನೇ ಮಾಡ್ಕೋಬೇಕಂತೇಳಿ ಇನ್ನೆಲ್ಲ ಕೆಲಸ ಮಾಡ್ಕೊಂಡು ಇವಾಗ ಸ್ವಲ್ಪ ತಲೆ ಬಚ್ಕೊತಾ ಇದ್ದೀನಿ, ಕೂದಲು ಕಟ್ಕೊಳ್ಳೋಣ ಅಂತ ಹೇಳಿ. ಏನು ಹೇಳಿ, ಹೆಣ್ಮಕ್ಳು ಸ್ವಲ್ಪ ಕೂದಲು ಮೇಲೆ ಕಟ್ಕೊಂಡ್ರೆ ಮಾತ್ರ ಒಂಥರ ನಮಗೆ ರಿಲೀಫ್ ಅನಿಸುತ್ತೆ, ಫ್ರೀ ಅನಿಸುತ್ತೆ. ಸುಮ್ಮನೆ ಜಡೆ ಹಾಕ್ಕೊಳ್ಳಿ, ಕೂದಲು ಬಿಟ್ಕೊಳ್ಳಿ, ಏನೋ ಒಂಥರ ಇಕ್ಕಟ್ಟು ಥರ ಅನಿಸ್ತಾ ಇರುತ್ತೆ. ಈ ಥರ ಸುಮ್ಮನೆ ಜುಟ್ಟು ಕಟ್ಕೊಂಡ್ಬಿಟ್ಟು ಇನ್ನು ಮೇಲಕ್ಕೆ ತುರುಬು ಹಾಕ್ಕೊಂಬಿಟ್ರೆ ಇನ್ನು ಎಷ್ಟು ಕೆಲಸ ಮಾಡಿದ್ರೂ ಕೂಡ ಅದು ಕೂದಲು ಬಿಚ್ಕೊಳ್ಳೋದಿಲ್ಲ, ಆರಾಮ್ಸೆ ಮಾಡ್ಕೋಬೋದು ಕೆಲಸನ. ಇನ್ನು ನಮ್ಮ ಗುಂಡ ಕೂಡ ಇನ್ನೂ ಎದ್ದಿರಲಿಲ್ಲ, ಮಲ್ಕೊಂಡಿದ್ದ ಅವನು. ಸರಿ ಬಿಡು ಮಲ್ಕೊಳ್ಳಿ ಅಂತ ಹೇಳಿ ಇನ್ನು ಸುಮ್ಮನಾಗಿದ್ದೆ. ಅವನು ಅಂದರೆ ಮಂಗಳವಾರ ಫುಲ್ಲು ಕೂಡ ನಿದ್ದೆ ಮಾಡಿಲ್ಲ ಮಧ್ಯಾಹ್ನ ಟೈಮು. ಇನ್ನು ಬುಧವಾರ ಕೂಡ ಅಷ್ಟೇ ನಿದ್ದೆನೇ ಮಾಡಿಲ್ಲ, ಅದಕ್ಕೆ ಚೆನ್ನಾಗಿ ಮಲ್ಕೊಂಡ್ಬಿಟ್ಟಿದ್ದ. ಇನ್ನು ಮಲ್ಕೊಂಡು ಎದ್ಬಿಟ್ಟು ಇನ್ನು ಬೆಡ್ಶೀಟು ಚಾಪೆ ಕೂಡ ಮಡ್ಚಿರಲಿಲ್ಲ, ಒಳಗಡೆ ಹಂಗೆ ಇದ್ದು. ಬಿಡು ಮಡ್ಚೋಣ, ಫಸ್ಟ್ ಎದ್ದಿದ್ದಾನಲ್ಲ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡೋಣ ಅಂತ ಹೇಳಿ ಇನ್ನು ಮಾತಾಡಿಸ್ತಾ ಇದ್ದೀನಿ. ಇನ್ನು ಮಾತಾಡ್ತಾ ಇವತ್ತು ಗುರುವಾರ ಅಂಗನವಾಡಿಗೆ ಹೋಗ್ಬೇಕಪ್ಪ. 2 ದಿನ 3 ದಿನ ಆಯಿತು ತಪ್ಪಿಸ್ಕೊಂಡು. ಇವತ್ತಿಂದನಾದರೂ ಹೋಗುವಂದಿದ್ದಕ್ಕೆ ತಡ, ಹಂಗೆ ಕಣ್ಣಲ್ಲಿ ನೀರು ಪಳ್ಳಂತ ಬಂದುಬಿಟ್ಟು ಏನು ಸುಮ್ಮನೆ ಅಳು ನಾನು ಹೋಗಲ್ಲ ಅಂತ ಹೇಳ್ಬಿಟ್ಟು. ಏನು ಮಾಡೋದು, ಮಕ್ಕಳು ಭಾಳ ಕಷ್ಟ. ಒಂದೊಂದು ಸತಿ ನಮಗೆ ಅಳು ಬಂದುಬಿಡುತ್ತೆ. ಬಟ್ ಏನು ಮಾಡೋಕ್ಕಾಗುತ್ತೆ, ಕಳಿಸ್ಲೇಬೇಕಲ್ವ ಸದ್ಯ. ಇನ್ನು ಅವನ್ನ ಸ್ವಲ್ಪ ಸಮಾಧಾನ ಮಾಡಿದೆ. ಮಾಡಿದ ತಕ್ಷಣ ಇನ್ನು ಕುಡಿಯೋ ನೀರು ಬಿಟ್ಟರು. ಇನ್ನು ಕುಡಿಯೋ ನೀರೆಲ್ಲ ತಂದುಬಿಟ್ಟು ಇನ್ನು ಆ ಕಡೆ ಚಿಕ್ಕಪ್ಪ ಇದ್ದರು ಹೊಸ ಮನೆ ಹತ್ರ. ಇನ್ನು ಆ ಕಡೆ ಮೋಟ್ರೆಲ್ಲ ಹಾಕಿದ್ದೆ, ಅವರು ನೀರು ಬಿಡ್ತಾಯಿದ್ರು. ಈ ಕಡೆ ಬಂದು ಸ್ವಲ್ಪ ನನಗೆ ಕುಡಿಯೋ ನೀರು ಬೇಕಾಗಿತ್ತು, ಕುಡಿಯೋ ನೀರೆಲ್ಲ ಇಟ್ಕೊಂಡ್ಬಿಟ್ಟು ಇನ್ನು ಇಲ್ಲಿ ಕೆಲಸ ನೋಡ್ಕೊತಾ ಇದ್ದೆ. ಇನ್ನು ಶಾರದಕ್ಕ ಅಂತ ನಮ್ಮ ಎದುರು ಮನೆ ಅಕ್ಕ, ಅವರು ಕೂಡ ಮನೆ ಕಟ್ಟಿಸ್ತಾ ಇದ್ದಾರಲ್ವ. ಇನ್ನು ಮರಳೆಲ್ಲ ಬಂತು ಎತ್ತಿನ ಗಾಡಿಯಲ್ಲಿ. ಇನ್ನು ಮರಳೆಲ್ಲ ಅವರು ಹಾಕ್ಸ್ಕೊತಾ ಇದ್ದರು. ಇಲ್ಲಿ ನೋಡಿ ಒಂದು ರಾಶಿ ಬಟ್ಟೆ ಇದೆ, ಚಿಕ್ಕಮ್ಮನ ಬಟ್ಟೆ, ನನ್ನ ಬಟ್ಟೆ ಮಾತ್ರ ಇದೆ. ಮೊನ್ನೆ ನನ್ನ ತಮ್ಮನ ಬಟ್ಟೆ ಎಲ್ಲ ಒಗ್ದಾಕಿದ್ದೆ, ಇವತ್ತು ನಮ್ಮ ಬಟ್ಟೆ ಒಗ್ದಾಕ್ಬಿಡೋಣ ಅಂತ ಹೇಳಿ ಇನ್ನು ಬಟ್ಟೆ ಕೂಡ ನೆನೆಸಿದ್ದೆ. ಫೈನಲ್ಲ ನೀರು ಕೂಡ ಬಿಟ್ರಲ್ವ. ಇನ್ನು ಚಿಕ್ಕಪ್ಪ ಬಂದು ಬೇಸ್ಮಟ್ಟಕ್ಕೆ ನೀರೆಲ್ಲ ಬಿಡ್ತಾ ಇದ್ದಾರೆ. ಇನ್ನು ಇವತ್ತು ಇಟ್ಟಿಗೆ ಕೂಡ ಬರ್ತಾ ಇದ್ದಾವೆ, ಅದು ನೆಕ್ಸ್ಟು ವ್ಲಾಗಲ್ಲಿ ತೋರಿಸ್ತೀನಿ ನಿಮಗೆ. ಬಂದಿದ್ವು ಸಂಜೆ ಅಷ್ಟೊತ್ತಿಗೆ ಬಂದು, ಅಂದರೆ ನಾವು ಊರಿಗೆ ಹೋಗಿದ್ವಿ, ಊರಿಗೆ ಹೋಗಿ ಬರೋಷ್ಟರೊಳಗೆ ಬಂದಿತ್ತು ಇಟ್ಟಿಗೆ ಕೂಡ. ಅದು ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಇನ್ನು ಈ ಕಡೆ ಡ್ರಮ್ ಎಲ್ಲ ತುಂಬಿಸಿ ಇನ್ನು ಬಟ್ಟೆ ಹೋಗಿಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರೆಲ್ಲ ಹಾಕ್ಕೊಂಡ್ಬಿಟ್ಟು ಇನ್ನು ಫೈನಲಿ ಬಟ್ಟೆ ಎಲ್ಲ ಹೋಗಿದೆ ಫ್ರೆಂಡ್ಸ್. ಬಟ್ಟೆ ಎಲ್ಲ ಹೋಗ್ಬಿಟ್ಟು ಇನ್ನು ಒಣಗಾಕ್ದೆ. ಇನ್ನು ಅಷ್ಟೊಂದು ಬಿಸಿಲಿರಲಿಲ್ಲ, ಒಂದು ಸ್ವಲ್ಪ ಮೀಡಿಯಮ್ಮಾಗಿ ಬಿಸಿಲಿತ್ತು. ಇನ್ನು ಮಳೆ ಕೂಡ ಬರುತ್ತೇನಂತ ಅಂದ್ಕೊಂಡಿದ್ವಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸಿಗೋಣ